ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ವಿರುದ್ಧ ಮುಗಿಬಿದ್ದ ಮೋದಿ ಟೀಮ್. ಬಿಜೆಪಿ ಟಾಪ್ ಲೀಡರ್ಸ್ ಈಗ ಸಿದ್ದರಾಮಯ್ಯ ವಿರುದ್ಧ ಕಮೆಂಟ್ ಮಾಡ್ತಿರೋದು ಯಾಕೆ? ಹಾಗಾದ್ರೆ ಯಾವೆಲ್ಲ ವಿಚಾರಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಿದೆ, ಟೀಕೆಗೆ ಕಾರಣವಾಗ್ತಿದೆ? ಮೋದಿ ಹೇಳಿದ್ದೇ ನಿಜ ಆಯ್ತು ನೋಡಿದ್ರ ಅಂತ ವಿಡಿಯೋ ಬಿಟ್ಟ ಬಿಜೆಪಿಗರು. ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಜೆಟ್ ಭಾಷಣ ಮುಗಿತಾ ಇದ್ದ ಹಾಗೆ ಈಗ ಕಿಡಿ ಹೊತ್ತಿಸಿರೋ ವಿಚಾರ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತಿನ ಸಿದ್ದರಾಮಯ್ಯನವರ ದಾಖಲೆಯ 16ನೇ ಬಜೆಟ್ ಅಲ್ಲಿ ಯಾವ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಬಿಗ್ ಅನೌನ್ಸ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸಿರ್ತೀರಿ. ನೀವು ಕೂಡ ಟಿವಿಯಲ್ಲಿ ನೇರ ಪ್ರಸಾರ ಬೆಳಗಿಂದ ನೋಡಿರ್ತೀರಿ. ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಎಂಥ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಬಾಂಧವರಿಗೆ ಅನ್ನುವ ವಿಚಾರ ಈಗ ಕಿಡಿ ಹೊತ್ತಿಸಿರೋದು. ಅಮಿತ್ ಮಾಳವಿಯ ಸೇರಿದಂತೆ ಬಿಜೆಪಿಯ ನಾಯಕರುಗಳು, ಅಂದರೆ ಕೇಂದ್ರ ಸರ್ಕಾರದ ಭಾಗವಾಗಿರುವ ನಾಯಕರಿಂದ ಹಿಡಿದು ಓವರ್ ಆಲ್ ಬಿಜೆಪಿ ಸ್ಪೋಕ್ಸ್ ಪರ್ಸನ್ಸು, ಬಿಜೆಪಿಯವರೆಲ್ಲ ಈಗ ಮುಗಿ ಬೀಳ್ತಿರೋದು ಮನಮೋಹನ್ ಸಿಂಗ್ ಅವರ ವಿಡಿಯೋ ಬಿಟ್ಟು, ಮೋದಿ ಅವರ ವಿಡಿಯೋ ಬಿಟ್ಟು. ನೋಡಿ, ಮೋದಿ ಹೇಳಿದ್ದೇ ನಿಜ ಆಯ್ತು. ಅವತ್ತು ಮನಮೋಹನ್ ಸಿಂಗ್ ಹೇಳಿದ್ರು, ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮಾಡಿ ತೋರಿಸಿದ್ದಾರೆ ಅಂತ. ಏನು ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹಾಗಾದ್ರೆ ಅಂಥದ್ದು? ನೋಡಿ, ಈಗ ಅಮಿತ್ ಮಾಳವಿಯ ವಿಡಿಯೋ ಶೇರ್ ಮಾಡಿ, ಟ್ವೀಟ್ ಮಾಡಿ ಕಿಡಿಕಾರಿರೋದು. ಡಿಸೆಂಬರ್ 9, 2006 ಡಾಕ್ಟರ್ ಮನಮೋಹನ್ ಸಿಂಗ್, ಕಾಂಗ್ರೆಸ್ಸಿನ ಅವತ್ತಿನ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ವಾ ಅವರು, ಏನು ನಾವು ಇನಿಷಿಯೇಟಿವ್ ತಗೊಳ್ಬೇಕು, ಯಾವ ರೀತಿ ಕೆಲಸವನ್ನು ಮಾಡಬೇಕಂದ್ರೆ, ಯೋಜನೆಗಳನ್ನು ರೂಪಿಸಬೇಕಂದ್ರೆ ಅಲ್ಪಸಂಖ್ಯಾತರು, ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರ ಅಭಿವೃದ್ಧಿಗಾಗಿ, ಅವರ ಏಳ್ಗೆಗಾಗಿ, ಅವರ ಸಮುದಾಯದ ಏಳ್ಗೆಗಾಗಿ, ಈ ದೇಶದ ಸಂಪನ್ಮೂಲದ ಮೊದಲನೇ ಹಕ್ಕೇ ಅವರಿಗೆ ಅನ್ನುವಂಥ ಘೋಷವಾಕ್ಯ ಇವತ್ತಿಗೂ ಕೂಡ ಕೆಸರಚಾಟಕ್ಕೆ ಕಾರಣ ಆಗುತ್ತೆ. ಮೊನ್ನೆ 24ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇರ ಈ ಮಾತುಗಳನ್ನು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸಿದ್ರು. ಗುಜರಾತ್ ಅವಧಿಯ ಮೋದಿ ಸ್ಟೈಲಲ್ಲಿ ಭಾಷಣವನ್ನು ಮಾಡುವ ಮೂಲಕ ಗಮನ ಸೆಳೆದಿದ್ರಲ್ವಾ. ಮನಮೋಹನ್ ಸಿಂಗ್ ಅವರು 2006 ಅಷ್ಟೇ ಅಲ್ಲ, 2009 ಎಲೆಕ್ಷನ್ ಟೈಮಲ್ಲಿ ಮತ್ತೆ ತಾನು ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಏನಂತ? ಕ್ಯಾಟಗರಿ ಅಥವಾ ಯಾವುದೇ ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸೋದು ಅಂತ ಬಂದಾಗ ಮುಸಲ್ಮಾನರಿಗೆ ಮೊದಲ ಹಕ್ಕು ಅನ್ನೋದನ್ನ ಮತ್ತೆ ಪ್ರತಿಪಾದಿಸ್ತಾರೆ ಮನಮೋಹನ್ ಸಿಂಗ್ ಅವರು. ಟೀಕೆ ಟಿಪ್ಪಣಿಗಳ ನಡುವೆಯೂ ಕೂಡ ಅದನ್ನ ಮತ್ತೆ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ. ಮೋದಿ ಏನು ಹೇಳಿದ್ರು 24ರ ಚುನಾವಣೆಯಲ್ಲಿ? ಏನಾದರೂ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟು ಬಿಟ್ರೆ ನಿಮ್ಮ ಮಾಂಗಲ್ಯ ಸೂತ್ರದ ಚಿನ್ನವನ್ನು ಮಾರ್ಬಿಡ್ತಾರೆ ಇವರು, ಅಂದರೆ ಹಂಚಿಬಿಡ್ತಾರೆ ಇವರು, ಹೆಚ್ಚು ಮಕ್ಕಳಿರೋರಿಗೆ ಹಂಚಿಬಿಡ್ತಾರೆ ಅನ್ನುವ ಮಾತುಗಳ ಮೂಲಕ ಅದು ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ನೋಡಿ, ಸಿದ್ದರಾಮಯ್ಯನವರ ಬಜೆಟ್ನ ಘೋಷಣೆ ಮತ್ತೆ ಬಿಜೆಪಿಗೆ ಅಸ್ತ್ರ ಕೊಟ್ಟಿದೆ. ಮೋದಿ ಹೇಳಿದ್ದೇ ಆಯ್ತು ನೋಡಿದ್ರ. ಮನಮೋಹನ್ ಸಿಂಗ್ ಏನು ಹೇಳಿದ್ರು, ಇವತ್ತು ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ ಸರ್ಕಾರದ ಕೆಲಸವನ್ನ ಅಂತ ಮುಗಿ ಬೀಳ್ತಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದ ಈ ಬಜೆಟ್ನಲ್ಲಿ ಅತ್ಯಂತ ಮಹತ್ವದ ಘೋಷಣೆಯೊಂದಾಗಿದೆ. ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಬಿಗ್ ಗಿಫ್ಟ್ ಅನ್ನು ಕೊಡ್ತಾ ಇದೆ. 4% ಮೀಸಲಾತಿ ಸರ್ಕಾರಿ ಗುತ್ತಿಗೆಯಲ್ಲಿ, ಅಂದರೆ ಟೆಂಡರ್ ಮತ್ತು ಕಾಂಟ್ರಾಕ್ಟ್ಸ್ ಅಲ್ಲಿ 4% ಮೀಸಲಾತಿ. SC STಗೆ ಮೀಸಲಾತಿ ಇರುತ್ತಲ್ಲ, ಅದೇ ರೀತಿಯಲ್ಲಿ ಈಗ ಕ್ಯಾಟಗರಿ 2B ಅಡಿಯಲ್ಲಿ ಮುಸಲ್ಮಾನರಿಗೂ ಮೀಸಲಾತಿ ಕೊಡುವಂತಹ ಭರ್ಜರಿ ಅವಕಾಶವನ್ನು ಕಲ್ಪಿಸಿಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು. ಸುಮಾರು ದಿನಗಳಿಂದ ನಡೀತಿತ್ತು, ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಇಂಥದ್ದೊಂದು ಒತ್ತಡ ಶುರುವಾಗಿದೆ. ಮುಸಲ್ಮಾನ್ ನಾಯಕರು, ಮಿನಿಸ್ಟರ್ಗಳು, ಅವರು ಇವರು ಎಲ್ಲ ಒತ್ತಡ ಹಾಕ್ತಿದ್ದಾರೆ. 4% ರಿಸರ್ವೇಶನ್ ಕೊಡಲೇಬೇಕು, ನೀವಲ್ಲದೆ ಇನ್ಯಾರು ಕೊಡ್ತಾರೆ ಅನ್ನೋ ರೀತಿ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ಸಿದ್ದರಾಮಯ್ಯನವರು CM ಆಗಿದ್ದಾರೆ, ನೀವಿದ್ದ ಕೊಟ್ಟಂಗೆ ಅನ್ನೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಅದನ್ನ ಪರಿಶೀಲಿಸುವಂತಹ ಪ್ರಯತ್ನ ಆಗ್ತಾ ಇತ್ತು. ಸುಮಾರು ದಿನಗಳಿಂದ ಮುಂದೂಡ್ಕೊಂಡು ಬರ್ತಾ ಇದ್ರು. ಈಗ ಬಜೆಟ್ ಅಲ್ಲಿಯೇ ಘೋಷಣೆಯಾಗಿದೆ. ಏನದು ಅಂತ ಕೇಳಿದ್ರೆ ನೋಡಿ, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಅಧಿನಿಯಮದ ಅನ್ವಯ 2 ಕೋಟಿ ರೂಪಾಯಿ ಮೊತ್ತದವರೆಗಿನ ಕಾಮಗಾರಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A ಮತ್ತು 2B ಗುತ್ತಿಗೆದಾರರಿಗೆ ಮೀಸಲಾತಿ ಒದಗಿಸಲಾಗುತ್ತೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದ ಅನ್ವಯ ಸರ್ಕಾರದ ವಿವಿಧ ಇಲಾಖೆ, ನಿಗಮ ಮತ್ತು ಸಂಸ್ಥೆಗಳಲ್ಲಿ ಖರೀದಿ ಮಾಡುವ ಸರಕು ಮತ್ತು ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A 2B ಸರಬರಾಜುದಾರರಿಗೆ 1 ಕೋಟಿವರೆಗೆ ಮೀಸಲಾತಿ ಕೊಡಲಾಗುತ್ತೆ.
ನೇರವಾಗಿ ಹೇಳದೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ಈ ಮೀಸಲಾತಿ ಕೊಡಲೇಬೇಕನ್ನುವಂತಹ ಕೂಗು ಎದ್ದಿತ್ತು, ಒತ್ತಾಯ ಕೇಳಿ ಬಂದಿತ್ತು ಅವ್ರಿಗೆ ಅವರ ಆಪ್ತ ವಲಯದಿಂದ. ಈಗ ಅದನ್ನ ಬಜೆಟಲ್ಲೇ ಘೋಷಿಸಿದ್ದಾರೆ ಸಿದ್ದರಾಮಯ್ಯನವರು. ನೇರವಾಗಿ ಅಲ್ಲ, ಯಾವ ದಾರಿಯಿಂದ ಕೊಡಬೇಕೋ ಆ ದಾರಿಯಿಂದ ಖಚಿತಪಡಿಸ್ತಾ ಇದ್ದಾರೆ. ನೋಡಿ, ಈಗ SC/ST ಕಾಂಟ್ರಾಕ್ಟರ್ಸ್ಗೆ 24.1% ರಿಸರ್ವೇಷನ್ ಇದೆ. ಮೊದಲು 50 ಲಕ್ಷದವರೆಗೆ ಇತ್ತು, ಆಮೇಲೆ 1 ಕೋಟಿಗೆ ಅದನ್ನು ಏರಿಸಿದ್ರು. ಅವ್ರಿಗೆಲ್ಲ ಅನುಕೂಲ ಇದೆ. ಇದೇ ರೀತಿಯಲ್ಲಿ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಇದ್ದಿದ್ದು. ಈಗ ಅದನ್ನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆಕ್ರೋಶ ವ್ಯಕ್ತವಾಗ್ತಿರೋದೇ ಇಲ್ಲಿ. ಸಂವಿಧಾನ ರಕ್ಷಕರು ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಕರ್ಕೊಳ್ತಾರೆ. BJP ಸಂವಿಧಾನವನ್ನು ಗಾಳಿಗೆ ತೂರ್ತಾ ಇದೆ, ಪ್ರಭುತ್ವ ನೆಲಕಚ್ಚಿದೆ ಅಂತೆಲ್ಲ ವಾಗ್ದಾಳಿ ನಡೆಸ್ತಾರಲ್ವಾ ಕಾಂಗ್ರೆಸ್ಸಿಗರು. ಈಗ ಸಂವಿಧಾನದ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಈಗ ಅಂತ ವಾಗ್ದಾಳಿ ನಡೆಸ್ತಿದ್ದಾರೆ. ಯಾಕಂದ್ರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ. ಧರ್ಮದ ಆಧಾರದಲ್ಲಿ ಅದು ಹೆಂಗೆ ಕೊಡ್ತೀರಿ? ಈ ರೀತಿ ಓಲೈಕೆ ರಾಜಕಾರಣ ಪರಮಾವಧಿಗೆ ತಲುಪಿದೆ. ಮುಸಲ್ಮಾನರಿಗೆ ಈ ರೀತಿ ನೀವು ಹೊಸ ಹೊಸ ದಾರಿಗಳನ್ನು ಕಂಡು ಹಿಡ್ಕೊಂಡು ಮೀಸಲಾತಿ ಮತ್ತೊಂದು ಕೊಡ್ತೀರಿ ಅಂದರೆ ಏನು ಹೇಳಬೇಕು? ಭಾರತ ಖಂಡಿತವಾಗಿ ಅಮಿತ್ ಮಾಳವಿಯ ಈ ಪಾಯಿಂಟನ್ನು ಕಡೆಯಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟು, ಸಿದ್ದರಾಮಯ್ಯನವರು ಏನು ಅನೌನ್ಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸನ್ನು ಕೊಟ್ಟು, ಇಂಡಿಯಾ ವಿಲ್ ನಾಟ್ ಲೆಟ್ ದ ಕಾಂಗ್ರೆಸ್ ಸಕ್ಸೀಡ್ ವಿತ್ ದೇರ್ ಸಿನಿಸ್ಟರ್ ಪ್ಲಾನ್ಸ್ ಅಂತ ಎಂಡ್ ಮಾಡಿದ್ದಾರೆ. ಈ ರೀತಿ ನೀವು ಮಾಡೋದಕ್ಕೆ ಭಾರತ ಯಾವತ್ತಿಗೂ ಕೂಡ ಅವಕಾಶ ಕೊಡಲ್ಲ ಅನ್ನೋ ರೀತಿಯಲ್ಲಿ ಎಂಡ್ ಮಾಡಿದ್ದಾರೆ ಅವರ ಬರಹವನ್ನು. ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಈಗ ಸಿದ್ದರಾಮಯ್ಯನವರ ಈ ಘೋಷಣೆಯ ವಿರುದ್ಧ. ಅವತ್ತು ಮನಮೋಹನ್ ಸಿಂಗ್ ಹೇಳಿದ್ರು, ಈ ದೇಶದ ಸಂಪತ್ತಿನ ಮೇಲೆ ಮುಸಲ್ಮಾನರಿಗೆ ಮೊದಲ ಹಕ್ಕಿದೆ ಅಂತ. ಇವತ್ತು ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ದಾರಿಯನ್ನು ಮಾಡಿಕೊಡ್ತಿದ್ದಾರೆ ಅನ್ನುವ ಆಕ್ರೋಶ. जीवन के सपनों से जुड़ा हुआ है, तुम उसे छीनने की बात कर रहे हो अपने मैनिफेस्टो में। गोल ले लेंगे, सबको वितरित कर देंगे। और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है। इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे। और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। भाइयों बहनों, ये अर्बन नक्सल की सोच, मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे, मैं कहने आया हूं। We need to be revitalized. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. ನಿನ್ನೆ ನೋಡಿದ್ವಿ ನಾವು ಒಂದು ಸುದ್ದಿ, ಹಳೆ ಹುಬ್ಬಳ್ಳಿ ಕೇಸ್ ಖುಲಾಸೆ ಮಾಡೋದಿಕ್ಕೆ ಸಮಾಜದ ಶಾಂತಿ ಕೆಡಿಸುವಂಥ ಕೆಲಸ ಮಾಡಿದ ಪೊಲೀಸರ ಮೇಲೆನೆ ಮುಗಿಬಿದ್ದಂಥವರನ್ನ ಅಮಾಯಕರು ಅಂತ ಅವರನ್ನ ಕಾಪಾಡೋದಕ್ಕೆ ಸಿಕ್ಕಾಪಟ್ಟೆ ತ್ವರಿತಗತಿಯಲ್ಲಿ 2.5 ತಿಂಗಳಲ್ಲಿ ಈ ಕೇಸನ್ನೇ ಇಲ್ಲದಂತೆ ಮಾಡುವ ಪ್ರಯತ್ನ ಮಾಡಿದೆ ಸರ್ಕಾರ. ಕ್ಯಾಬಿನೆಟಲ್ಲೆಲ್ಲ ಪಾಸ್ ಮಾಡಿಕೊಂಡು ಅನ್ನುವಂಥ ಆಕ್ರೋಶ ಸ್ಫೋಟವಾಯಿತು. ಈ ಬಜೆಟ್ನಲ್ಲೂ ಕೂಡ 4% ರಿಸರ್ವೇಷನ್ ವಿಚಾರ ಈಗ ಕಿಡಿ ಹೊತ್ತಿಸಿರೋದು. ಸೊ ಈಗ ಬಿಜೆಪಿಯವರು ಮನಮೋಹನ್ ಸಿಂಗ್ ವಿಡಿಯೋ ಬಿಟ್ಟು ಮೋದಿ ಹೇಳಿದ್ರು ನೋಡಿದ್ರ, ಲೋಕಸಭೆಯಲ್ಲಿ ಇದನ್ನೇ ಹೇಳಿದ್ದು, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅಕಸ್ಮಾತ್ ಕಾಂಗ್ರೆಸ್ ಕೈಗೆ ಅಧಿಕಾರ ಕೊಟ್ಟರೆ ಏನಾಗತ್ತೆ, ನಿಮ್ಮ ಸಂಪತ್ತನ್ನ ಹೆಚ್ಚು ಮಕ್ಕಳಿರೋರಿಗೆ ಹಂಚ್ತಾರೆ ಅಂತ ಏನು ಹೇಳಿದ್ರು ಗೊತ್ತಾಯ್ತಾ, ಈಗ ಏನಾಗ್ತಿದೆ ಅಂತ ಅನ್ನುವ ಅಸ್ತ್ರವನ್ನು ಕೈಗೆತ್ತಿಕೊಂಡಿರೋದು. ಹಾಗೆ ರಾಜ್ಯ ಬಿಜೆಪಿ ಕೂಡ ಟ್ವೀಟ್ ಮಾಡಿ ಮುಸಲ್ಮಾನರಿಗೆ ಇದು ಒಂದೇ ಅಲ್ಲ, ಏನೇನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಎಂತೆಂಥ ಘೋಷಣೆಗಳನ್ನು ಕೊಟ್ಟಿದ್ದಾರೆ, ಆದರೆ ಹಿಂದುಳಿದವ್ರಿಗೆ ಪರಿಶಿಷ್ಟರಿಗೆ ಏನು ಕೊಟ್ಟಿದ್ದಾರೆ ಅಂತ ಕೌಂಟರ್ ಕೊಡ್ತಾ ಇದೆ. ನೋಡಿ, ಮುಸಲ್ಮಾನರಿಗೆ ಏನೇನು
ಮೊದಲನೇದಾಗಿ ಮೊದಲ ಪಾಯಿಂಟ್, ರಿಸರ್ವೇಷನ್ ಫಾರ್ ಮುಸ್ಲಿಮ್ಸ್ ಇನ್ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್. ಇದನ್ನೇ ಹೇಳಿದ್ದಲ್ವಾ ಈಗ ಇಷ್ಟೊತ್ತು 4% ರಿಸರ್ವೇಷನ್ದು, ಮತ್ತು ಮುಸಲ್ಮಾನ್ ಸರಳ ವಿವಾಹಕ್ಕೆ 50,000 ಮೀಸಲಿಡೋದು, ಹಾಗೆ ಮುಸಲ್ಮಾನ್ ವಕ್ಫ್ ಪ್ರಾಪರ್ಟಿ ರಕ್ಷಣೆಗೆ ಮತ್ತು ಅವರ ಏನು ಸ್ಮಶಾನ ನಿರ್ವಹಣೆಗೆ ಡೆವಲಪ್ಮೆಂಟ್ಗೆ ಅಂತಲೇ 150 ಕೋಟಿ, 50 ಲಕ್ಷ ಮುಸಲ್ಮಾನ್ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಅಂತ ಮೀಸಲಿಟ್ಟಿದ್ದಾರೆ. ಹಾಗೆ ಹೊಸ ITI ಕಾಲೇಜ್ಗಳನ್ನು ಮುಸ್ಲಿಂ ಡಾಮಿನೇಟೆಡ್ ಏರಿಯಾಸಲ್ಲಿ ಮಾಡೋದಕ್ಕೆ ಘೋಷಣೆ ಆಗಿದೆ. 50% ಫೀ ಕನ್ಸೆಷನ್ ಫಾರ್ ಮುಸ್ಲಿಂ ಸ್ಟೂಡೆಂಟ್ಸ್ ಅಂಡರ್ KEA, ರೆಸಿಡೆನ್ಷಿಯಲ್ PU ಕಾಲೇಜ್ ಫಾರ್ ಮುಸ್ಲಿಂ ಗರ್ಲ್ಸ್ ಇನ್ ಉಳ್ಳಾಲ ಟೌನ್, increase in national and foreign scholarships for Muslim students, expansion of Bangalore's Hajj Bhavan with additional buildings, Hajj Bhavanakke vishesha kattadagala avakasha, self defense training for Muslim girl students. What about SC/ST ಅಂತ BJP ಪ್ರಶ್ನೆ ಮಾಡಿದೆ. OBCಗೆ ಏನು ಕೊಟ್ಟಿದ್ದೀರಿ, ಸುಮ್ಮನೆ ಮೂಗಿಗೆ ತುಪ್ಪ ಸವರಿ ಎಲ್ಲರಿಗೂ ನಾವು ಭರ್ಜರಿ ಘೋಷಣೆ ಮಾಡಿದ್ದೀವಿ ಅನ್ನೋ ಥರ ಇದೆ. ಆದರೆ ಮುಸಲ್ಮಾನರಿಗೆ ಮಾತ್ರ ಬಹಳಷ್ಟು ಎತ್ತೆತ್ತಿ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅತಿ ದೊಡ್ಡದು ಅಂದರೆ ಈ 4% ರಿಸರ್ವೇಷನ್ ಅನ್ನೋದನ್ನು ಈಗ BJP ಅಟ್ಯಾಕ್ ಮಾಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.